ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಮನೆಮದ್ದು ಏನೆಂದರೆ ಇನ್ನೊಂದು ನಿಮಗೆ ಹೊಸ ಮನೆಮದ್ದು ತಿಳಿಸ್ಕೊಡ್ತೀನಿ. ಏನಂದರೆ ಹೇರ್ ಚೆನ್ನಾಗಿ ಬೆಳೆಯೋದಕ್ಕೆ, ಕೂದಲು ಚೆನ್ನಾಗಿ ಬೆಳೆಯೋದಕ್ಕೋಸ್ಕರ, ಆಮೇಲೆ ಡ್ಯಾಂಡ್ರಫ್ ಮುಕ್ತ ಅಂದರೆ ನಿಮ್ಮ ಡ್ಯಾಂಡ್ರಫನ್ನು ಹೋಗೋಗೋಸ್ಕರ, ಅದೇ ತಲೆ ಹೊಟ್ಟು ಹೋಗೋಗೋಸ್ಕರ ಒಂದು ಸುಲಭವಾದ ಮನೆಯಲ್ಲೇ ಮಾಡಿ ತಯಾರಿಸುವಂಥ ವಿಧಾನ ಹೇಳ್ತೀನಿ. ಇದನ್ನು ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾದ ಪದಾರ್ಥ ಎಲ್ಲವನ್ನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸಬರು ನೋಡ್ತಾ ಇದ್ದವ್ರಿಗೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಪಕ್ಕದಲ್ಲಿರೋ ಬೆಲ್ ಐಕನ್ನ ಮರೆಯದೆ ಪ್ರೆಸ್ ಮಾಡಿ. ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ. ಈಗ ವಿಷಯಕ್ಕೆ ಬರೋಣ. ಈಗ ನೀವು ಎಷ್ಟೊಂದು ಜನಕ್ಕೆ ತುಂಬ ತಲೆ ಹೊಟ್ಟು ಪ್ರಾಬ್ಲಮ್ ಇರ್ತದೆ, ಆಮೇಲೆ ಕೂದಲು ಉದುರ್ತಾ ಇರ್ತದೆ, ಆಮೇಲೆ ಒಂದು ಸ್ವಲ್ಪ ಜನಕ್ಕೆ ಕೂದಲು ಉದ್ದ ಬೇಕು ಅಂತ ಅನ್ನಿಸ್ತಿರ್ತದೆ. ಅಂಥವ್ರು ಏನು ಮಾಡ್ಬೇಕಂದ್ರೆ ವಾರದಲ್ಲಿ ಒಂದು 2 ಸರಿ ನಾನು ಏನು ಹೇಳ್ತೀನಿಲ್ಲ ಅದನ್ನು ಅಪ್ಲೈ ಮಾಡಿಕೊಂಡು ತಲೆಗೆ ಹಚ್ಕೊಂಡು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 1 ಅವರ್ ಮುಂಚೆನೇ ತಲೆಗೆ ಹಚ್ಕೊಂಡು ಆಮೇಲೆ ನೀವು ತಲೆ ಸ್ನಾನ ಮಾಡ್ಬೋದು. ಏನಂದರೆ ಇವಾಗ ಅದಕ್ಕೆ ಏನು ಮೇನಂದ್ರೆ ಒಂದು ಮಿಕ್ಸಿ ಬೌಲಲ್ಲಿ ಒಂದು ಅರ್ಧದಷ್ಟು ಈರುಳ್ಳಿಯನ್ನು ತೆಗೆದುಕೊಂಡು ಕಟ್ ಮಾಡಿ ಅದನ್ನು ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕಿ, ಆಮೇಲೆ ನಿಮ್ಮದು ಕೈ ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಿಡಿ. ಪೇಸ್ಟ್ ಮಾಡ್ಕೊಂಡು ಆದಮೇಲೆ ಅದಕ್ಕೆ ನೀರು ಫಿಲ್ಟ್ರ್ ಇರುತ್ತಲ್ಲ, ಕಾಫಿ ಫಿಲ್ಟರ್, ನೀವು ಟೀ ಮಾಡ್ತಿಲ್ಲ ಸೋಸ್ತಿಲ್ಲ ಆ ಥರ ಫಿಲ್ಟ್ರಲ್ಲಿ ನೀವು ಅದನ್ನು ಒಂದು ಪಾತ್ರೆ ಇದರದಲ್ಲಿ ಸೋಸ್ಕೊಂಬಿಡಿ. ಸೋಸ್ಕೊಂಡು ಆ ರಸ ಇರುತ್ತಲ್ಲ ಆ ರಸಕ್ಕೆ ಕೋಕೋನಟ್ ಆಯಿಲನ್ನು ಸೇರಿಸ್ಕೊಳ್ಳಿ. 1 ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀವು ತಲೆಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು 1 ಅವರ್ ಬಿಟ್ಟಾದಮೇಲೆ ಸೀಗೆಕಾಯಿ ಆಗಿರ್ಬೋದು, ಇಲ್ಲ ಅಂದರೆ ಶಾಂಪೂ ಆಗಿರ್ಬೋದು, ಯಾವುದರಿಂದಲೂ ನೀವು ತಲೆ ತೊಳ್ಕೊಳ್ಳಿ. ಇದನ್ನು ವಾರದಲ್ಲಿ ಒಂದು 2 ಸರಿ ಆದರೂ ಮಿನಿಮಮ್ ಮಾಡ್ತಾ ಬನ್ನಿ. ಒಂದು 2 ತಿಂಗಳಲ್ಲೇ ನಿಮಗೆ ಒಳ್ಳೆಯ ರಿಸಲ್ಟ್ ಕಾಣ್ತೀರಾ. ಆಮೇಲೆ ಇದೇ ಥರ ಮತ್ತೆ ಯಾವುದಾದ್ರು ವಿಷಯಗಳು ಬೇಕಾದ್ರೆ ನಾನು ಕಮೆಂಟ್ಸ್ ಮಾಡಿ ತಿಳಿಸಿ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ನಿಮಗೆಲ್ಲರಿಗೂ ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.